20. ಸಮಯ 9:30. ಇಲ್ಲ, ಚೆನ್ನಾಗಿ ಯಾರೋ ಆಟ ಆಡ್ತಾರೆ. ಮನೆ ಹತ್ತಿರ ಚೆನ್ನಾಗಿ ಯಾರೋ ಆಟ ಆಡ್ತಾರೆ. ಅವರು ಇಂಡಿವಿಜುವಲ್ ಆಟ ಆಡ್ತಿದ್ದಾರೆ ಅಷ್ಟೇ. ಗ್ರೂಪ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರೆಲ್ಲ ಗ್ರೂಪ್ ಅಂತ ಇಂಡಿವಿಜುವಲ್ ಅಷ್ಟು ಮಾಡೋದು. ಗ್ರೂಪಿಸಮ್ ಮಾಡಿ ಸ್ವಾಮಿ ಗೊತ್ತಾ? ಬೆಳಿಗ್ಗೆ 11 ಗಂಟೆ. ಆಗಿಲ್ಲ ಅಂದ್ರೆ ಮಗ ನೀನ್ ಡೈರೆಕ್ಟ್ ಆಗಿ ಹೇಳು ಮೇಸ್ತ್ರಿಗೆ. ಮತ್ತೆ ಆದ್ರೆ ಮಾಡ್ಬೇಕಷ್ಟೇ. ಅದು ಬಿಟ್ಟು ನೀನು ಸುಮ್ಮನೆ ನಿಂತ್ಕೊಳ್ಳಕ್ ಬಂದಿಲ್ಲ. ಯಾಕೆ ಯಾರು ಮಾಡ್ತಾರಲ್ಲ ಇಲ್ಲಿ ನೋಡಿ ಸರ್ ಮಾತಾಡ್ತಿರೋದು. ಮಾತಾಡ್ತಿದ್ದಾನೆ. ಅಟ್ಲೀಸ್ಟ್ ಕಟಿಂಗ್ ಆದ್ರೂ ಮಾಡ್ಬೋದಿತ್ತು. ಜೊತೆಗಿದ್ದರಿಗೆ ಎಲ್ಲ ಪ್ರಾಣ ತೆಗಿತಾನೆ. ಸ್ಲ್ಯಾಬ್ ಹಿಡಿತೀನಿ ಅಂತ ಬಂದೇಳಿ ಒಂದ್ ಸ್ಲ್ಯಾಬ್ ತರ್ತಾನೆ ಎಲ್ಲ ಅವನು ಬೈದ ಮಾಡಿಲ್ಲ. ಉಸ್ತುವಾರಿ ಕೊಟ್ಟಾಗೆ ನಾವು ಆಟ ಆಡ್ತಿದ್ದೀವಿ ಅಷ್ಟೇ. ಮಾಡಿಲ್ಲ. ಉಸ್ತುವಾರಿ ಅದು ನಾವು ಆಟ ಆಡಕ್ಕೆ ನಂಬರ್ ಎಲ್ಲ ಇದು ಬಿಗ್ ಬಾಸ್ ಉಸ್ತುವಾರಿ ಹೇಳಿದ್ಕೆ ನಾನು ಆಟ ಆಡ್ತಾ ಇರೋದು. ಕಟ್ ಮಾಡಿ ಕೇಳಿದ್ರೆ ನಾನು ಕಟ್ ಮಾಡ್ತಿದ್ದೀನಿ. ಸಮಯ 12 ಗಂಟೆ. ನಾನು ಇರಲ್ಲ ಬಿಗ್ ಬಾಸ್, ನಾನು ಇರಲ್ಲ, ಹೋಗ್ತೀನಿ ಬಿಗ್ ಬಾಸ್. ಶಡೆ ನನ್ನ ಮಗ ಅಂತ ಬಿಗ್ ಬಾಸ್, ನಾನು ಇರಲ್ಲ ಬಿಗ್ ಬಾಸ್, ನಾನು ಹೋಗ್ತೀನಿ. ಬಾಯ್ ಬಿಗ್ ಬಾಸ್, ಬಾಯ್ ಬಾಯ್. ಇಲ್ಲ ಬಿಗ್ ಬಾಸ್, ಬಿಡಿ ಬ್ರೋ, ಬಿಡಿ ಬ್ರೋ. ಇಲ್ಲ ಬ್ರೋ, ಶಡೆ ನನ್ನ ಮಗ ಅಂತಾನೆ ಬ್ರೋ. ಶಡೆ ನನ್ನ ಮಗ ರಜತ್ತಲ್ಲ. ಅಲ್ಲ ಬ್ರೋ, ಶಡೆ ನನ್ನ ಮಗ ಅಂತಾನೆ ಬ್ರೋ. ಸರಿ ಆಯ್ತು. ಇಲ್ಲ ಬಿಡಿ ಬ್ರೋ, ಕೈ ಬಿಡಿ ಬ್ರೋ. ಇರಲ್ಲ ಬ್ರೋ, ಹೋಗ್ತೀನಿ. ಶಡೆ ಶಡೆ ಅಂತಾನೆ. ಅವನು ಆ ರೇಂಜಲ್ಲಿ ಮಾತಾಡಿದ್ರೆ ಅವ್ನು ಬೆಳೆಕಾಳು ಗೊತ್ತಿತ್ತಾ ಬೇಯುತ್ತೆ. ಅದಕ್ಕೆ ಆ ರೀತಿ ಮಾತಾಡ್ತಾನೆ. ಈಗ ಕಿಚನ್ ಜೊತೆ ಮಾತಾಡ್ಬೇಕಾದ್ರೆ ನಾವು ನೋಡೋಣ, ಕೇಳೋಣ. ಸರ್ ಆ ರೀತಿ ಎಲ್ಲ ಬ್ಯಾಡ್ ವರ್ಡ್ ಯೂಸ್ ಮಾಡ್ಬೋದಾ? ನಾವು ಯೂಸ್ ಮಾಡ್ತೀವಿ. ಇಲ್ಲ ಬ್ರೋ, ನಾವು ಬಟ್ ಇನ್ಮೇಲೆ ತಡ್ಕೊಳಲ್ಲ ಬ್ರೋ. ಬಟ್ ನಾವು ಅಂತೀವಿ ಬ್ರೋ, ಬಿಗ್ ಬಾಸ್ ಇಟ್ಕೊಳ್ಳಿ ಬಿಡ್ಲಿ. ಮಧ್ಯಾಹ್ನ 1 ಗಂಟೆ. ಇದು ಬಿಗ್ ಬಾಸ್ ನಾಮಿನೇಷನ್ ಪ್ರಕ್ರಿಯೆ ಆರಂಭ. ಹಾಯ್ ಬಿಗ್ ಬಾಸ್, ನಾನು ಈ ವಾರದ ಕಳಪೆಯನ್ನು ರಾಜಣ್ಣ ಕೊಡಕ್ಕಂತ ಇದ್ದೀನಿ. ಅವನು ಬೆಳಗಿದ್ದನು ಒಂದು ಸ್ಲ್ಯಾಬ್ ಕಟ್ ಮಾಡಿ ಇನ್ನೂ ಟೈಮು ಭಾರಿ ವೇಸ್ಟ್ ಮಾಡ್ತಾ ಇದ್ದಾನೆ. ಒಂದು ಸ್ಲ್ಯಾಬ್ ಅಷ್ಟೇ ಕಟ್ ಮಾಡಿದ್ದಾನೆ. ಏನಾರ ಹೇಳಿದರೆ ನೀವು ಒಬ್ಬರೇ ಕಟ್ ಮಾಡೋದಾ, ನಾವು ಕಟ್ ಮಾಡ್ತೀವಿ ಹಂಗೆ ಹಿಂಗೆ ಅಂತಾನೆ. ಕಲ್ಲೆತ್ತಕ್ಕೆ ಬಾ ಅಂದರೆ ಬರೋಲ್ಲ. ಬರೀ ನೀರು ಕುಡಿಯೋಕ್ಕೆ ಹೋದೆ, ಟೀ ಕುಡಿಯೋಕ್ಕೆ ಹೋದೆ, ಇದ್ರಾಗೆ ದಿವಸ ಕಳೆದು ಬಿಡ್ತಾನೆ ಬಿಗ್ ಬಾಸ್. ಅದಕ್ಕೋಸ್ಕರ ಅವನಿಗೆ ಕಾರಣ ಅಂತಿದ್ದರಿಂದ ನಾನು ಕಳಪೆನ ರಾಜಣ್ಣ ಕೊಡಕ್ಕಂತ ಇದ್ದೀನಿ. ಬಾಯ್ ಬಿಗ್ ಬಾಸ್. ನಾನು ಅವ್ನು ಕಳಪೆ ಕೊಡಕ್ಕಂತ ಇದ್ದೀನಿ. ಏನಕ್ಕಂದ್ರೆ ಅವನು ಕಲ್ಲು ಇತ್ತಾಡಲ್ಲ, ಏನಲ್ಲ. ಏನಾರು ಹೇಳಿದ್ರೆ ಬರೀ ವಾದಿ ಮಾಡ್ತಾನೆ. ಅವನು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡೋದು ಇಲ್ಲ. ಹಾಗಾಗಿ ಅವ್ನು ಕಳಪೆ ಕೊಡ್ಬೇಕಂತ ಇದ್ದೀನಿ ಬಿಗ್ ಬಾಸ್. ಬಿಗ್ ಬಾಸ್, ನಾನು ಈ ವಾರದ ಕಳಪೆ ಅಂತ ನತವನ್ನು ಕೊಡ್ತಾ ಇದ್ದೀನಿ. ಕಾರಣ ಏನು ಅಂದರೆ ಅವನು ಗೃಹ ಕೊಯ್ಯ ಅಂದರೆ ಕೊಯ್ಯಲ್ಲ, ಡಿಸ್ಟರ್ಬ್ ಆಗುತ್ತೆ ಅಂತ ನೆಗ್ಲೆಕ್ಟ್ ಮಾಡ್ತಾನೆ. ಏನಾರು ಹೇಳಿದರೆ ಮಗನೇ ಹರ್ಕೊಂತಾನೆ. ಹಾಗಾಗಿ ನಾನು ಕಳಪೆನ ನಮ್ಮ ನತವನ್ನು ಕೊಡ್ತಿದ್ದೀನಿ ಬಿಗ್ ಬಾಸ್. ಥ್ಯಾಂಕ್ ಯು. ನಾನು ಕಳಪೆನ ಅದವನ್ನು ಕೊಡ್ಬೇಕಂತಿದ್ದೀನಿ. ಏನಕ್ಕಂದರೆ ನನಗೆ ಹೇಳಿದ ಗ್ರಾನೈಟ್ ಕಲ್ಲು ಇನ್ನೂ ತುಂಬಾ ಜಾಸ್ತಿ ಕಟ್ ಮಾಡಿಲ್ಲ ಹಿಂಗೆ ಅಂತ. ಅವ್ನಿಗೆ ಗೊತ್ತಿಲ್ಲ, ಇಲ್ಲಿ ಕರೆಂಟ್ ಇದ್ದಿಲ್ಲ, ಲೆವೆಲ್ 2 ಬಿದ್ದಿಲ್ಲ. ಲೆವೆಲ್ 2 ಗಾಡಿ ಮಾಡ್ಕೊಂಡ್ವಿ, ಕರೆಂಟ್ ತಗೊಂಡ್ವಿ, ಇಷ್ಟೆಲ್ಲ ಮಾಡ್ಕೊಂಡು ವೈಫರ್ ಇದ್ದಿಲ್ಲ. ಆಮೇಲೆ ಅವ್ರಿಗೆ ಓನರ್ಗೆ ನಾನು ಇನ್ಫಾರ್ಮ್ ಮಾಡಿದ್ವಿ, ಸರ್ ನಮಗೆ ವೈಫರ್ ಬೇಕಂತ. ಆಮೇಲೆ ಅವರು ವೈಫರ್ ತಗೊಂಡ್ಬಂದ್ರೆ ಅಲ್ಲಿ ಎಷ್ಟು ಟೈಮ್ ಆಯಿತು, ಇದೇ ಯಾರು ಏನೋ ಲೆಕ್ಕನೇ ಮಾಡಿಲ್ಲ. ಆದರೂ ನಾವು 4 ಕಲ್ಲನ್ನು ಕಟ್ ಮಾಡಿದ್ದೇವೆ. ಇನ್ನು ಮುಂದೆ ನಾವು ಕಂಟಿನ್ಯೂ ಮಾಡ್ತೇವೆ. ಅವನ ಮಾತನ್ನು ಯೂಸ್ ಮಾಡಬಾರ್ದಿತ್ತು, ಯೂಸ್ ಮಾಡಿದ. ಅದು ನನಗೆ ತುಂಬ ಹರ್ಟ್ ಆಗಿದೆ. ಸೊ ಅದಕ್ಕೆ ನಾನು ಹಠವನ್ನು ಕೊಡ್ತೇನೆ.
ಸಮಯ 3:30. ವಾಟ್ಸಪ್ ಅದನಲ್ಲ ಮಗ ಕುಳ್ಳಿಂದ್ರಿ ಹಾಂ ಅವನ ಬಗ್ಗೆ ನಿನ್ನ ಏನು ಅಭಿಪ್ರಾಯ? ಅವನ ಬಗ್ಗೆ ನನಗೆ ಅಭಿಪ್ರಾಯ ಅಂದರೆ ಅವ್ನು ಎಲ್ಲಿ ಈಸಿ ಕೆಲಸ ಇರುತ್ತೆ, ಎಲ್ಲಿ ಒಬ್ರ ಕೆಲಸ ಇರುತ್ತೆ ಅಲ್ಲಿ ಹುಡ್ಕೊಂಡು ಹೋಗ್ತಿರ್ತಾನೆ. ಮೇಸ್ತ್ರಿ ಮುಂಚೆಗೆ ಮಾತಾಡ್ಕೊಂಡು ಅವನು ಬರೀ ಕಳ್ಳಾಟ, ಅವ್ನು ಜಾಸ್ತಿ ಮೈನೋ ಕೆಲಸ ಮಾಡ್ಕೊಳಲ್ಲ. ಅವನು ಒಂದು ಮಾತು ಹೇಳೋ ಅದಕ್ಕೆ 100 ಮಾತು ಆಡ್ತಾನೆ. ಅವನು ಅಲ್ಲೇ ಟೈಮ್ ವೇಸ್ಟ್ ಮಾಡ್ತಾನೆ. ಈ ರೀತಿ ಜಾಬ್ ಅವನದು ಮೈಂಡ್ ಸೆಟ್ ಅನ್ನೋದು ಐತಲ್ಲ, ಭಾರಿ ಕಳ್ಳಾಟದ ಮೈಂಡ್ ಸೆಟ್ ಅದು. ಸಂಜೆ 4:45. ಅವನಿಗೆ ಹೇಳಿದ್ವಿ ಡಾಕ್ಟ್ರ್ ತೋರಿಸ್ಕೊಂಡು ಅಂತ ತೋರ್ಸೋಕೆ ಆಟ ಆಗುತ್ತೆ. ಯಾಕಂದರೆ ಸ್ವಲ್ಪ ಊಟ ಮಾಡಿ ಕೂತ್ಕೊಂಡ್ರೆ ಒಂದು ಕೈ ಎದ್ದು ಮತ್ತೆ ಬರೋಕ್ಕೆ ಆಗಲ್ಲ. ಸ್ವಲ್ಪ ಆಟ ಆಡು. ಇದು ಬಿಗ್ ಬಾಸ್. ಈ ವಾರದ ಕಳಪೆ ಹತ್ತವಲ್ಲರಿ ಕೊಟ್ಟಿದ್ದಾರೆ. ಕಳಪೆ ಬಿಗ್ ಬಾಸ್ ಈ ವಾರ ತವಲಿಗೆ ಕಳಪೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನನ್ನ ತವಲಿಗೆ ಮಗ ಎದುರುಬೇಡ, ಇವಾಗ ಇಲ್ಲದ್ರೆ ನಮ್ಮ ಮುಂದಿನ ಆಟ ಇದೆ ಸರಿನಾ. ಕಳಪೆ ಸಿಕ್ತು ಅಂತ ಬೇಜಾರಾಗ್ಬಿಡ ಮಗ ಸರಿನಾ. ಬಿಗ್ ಬಾಸ್ ಅವರು ತರಕಾರಿ ಕೊಡ್ತಾರೆ, ಏನೋ ಹೆಚ್ಚೋದು ಇದೆ, ಫ್ರೂಟ್ಸ್ ಇರುತ್ತೆ ತಿನ್ನೋದು. ಟೈಮ್ ಐತಿನ ಭಾಳ ಐತೆ ಆಡೋದು. ಮುಂದೆ ಏನಂತಂದು ಗೇಮಲ್ಲಿ ತೋರಿಸ್ಲಿ. ಇದು ಇಷ್ಟ ದಿವಸ ಆಡಿರೋ ಆಟ ಅಲ್ಲ, ಇನ್ಮೇಲೆ ಆಡ್ತೀನಲ್ಲ ಅದು ಆಟ. ಅದು ಇಷ್ಟು ದಿವಸ ಆಡಿರೋದಲ್ಲ, ಬಿಗ್ ಬಾಸ್ ಬಿಟ್ಟು ಹೋಗಲ್ಲ, ಆಡೋ ಆಟ ಇನ್ಮೇಲೆ ಸ್ಟಾರ್ಟು. ಮಗ ನನಗೆ ಡೌಟ್ ಇದ್ದಿಲ್ಲ, ಅವ್ನು ಹೋಗ್ತಾನಂತ ಅಷ್ಟು 100% ಡೌಟ್ ಇದ್ದಿಲ್ಲ. ಸೋನು ಹೋಗ್ತಾನಂತ ಮಾಡಿದ್ದೆ ನಾನು ಕಳಪೆ. ಅದೆಲ್ಲ ತೌಸಿಫ್ ಆಗ್ತಾನಂತ ಮಾಡಿದ್ದೆ. ಯಾಕಂದ್ರೆ ಯಾರ ಮಾತಾಡಿರೋ ಮಾತು ಆ ಥರ ಐತದು. ಇಲ್ಲ ಏನು ಗೊತ್ತಾ, ಗೊತ್ತಾ ತೌಸಿಫಿನ ಬಗ್ಗೆ ಯಾಕಪ್ಪ ಅಂದರೆ ಅವನು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಅವನು ನಿಂತ್ಕೊಳೋದೇ ಇಲ್ಲ, ಅವ್ನು ಇದೇ ಮಾಡೋದಿಲ್ಲ. ಹೆಂಗೆ ಗೊತ್ತಾ, ಅವ್ನು ಹಿಂದಕ್ಕೆ ಸರಿದೆ ಜಾಸ್ತಿ. ಫಸ್ಟ್ ಹೋಗ್ತಾನೆ ಈಸಿ ಕೆಲಸ ಯಾವ ರೀತಿ ಅಲ್ಲಿ ಹಂಗೆ ಫಿಸಿಕಲ್ ಟಾಸ್ಕ್ ಹೆವಿ ಇರುತ್ತೆ ಕೆಲಸ, ಅದನ್ನು ಮಾಡಬೇಕು. ನೋವೇ ಒಟ್ಟು ಯಾವುದು ಒಬ್ಬರಾಗಿರುತ್ತೆ ಆ ಕೆಲಸ ಮಾಡ್ಕೊಂತ ಹೋಗೋದವನು, ಆ ಕೆಲಸ ನೋಡ್ಕೊಂತಾನೆ. ಅದಕ್ಕೆ ನಾನು ಕಳಪೆಲ್ಲ ಅವನಿಗೆ ಜಾಸ್ತಿ ಜನ ಓಟ್ ಮಾಡ್ತಾರೆ ಅಂತ ಮಾಡಿದ್ದೆ. ನಾನು ಅನ್ಕೊಂಡಿಲ್ಲ ಇದು ಈ ರೀತಿ ಆಗುತ್ತೆ ಅಂತ. ಟೆನ್ಷನ್ ಆಗಿದ್ಯಾ, ನನಗೆ ಕಳಪೆ ಕೊಟ್ಟಿದ್ದಾರೆ ಹಂಗೆ ಹಿಂಗೆ ಅಂತ? ಏನಿಲ್ಲ, ಏನಿಲ್ಲ ನೋಡು ಮಗ, ಇವತ್ತು ನೀನು ಹೋಗಿರ್ಬೋದು, ನಾಳೆ ನಾವು ಹೋಗ್ತೀವಿ, ಹೇಳೋಕ್ಕಾಗಲ್ಲ. ಇದು ಬಿಗ್ ಬಾಸ್ ಗೇಮ್ ಹಂಗೆ. ಇದು ಬಿಗ್ ಬಾಸ್. ಅಥವಲ್ಲ ಅವರ ಕಳಪೆ ಅವಧಿ ಮುಗಿದಿದೆ. ಕಳಪೆ ಮುಗಿದಿದೆ. ಇನ್ಮೇಲೆ ಆಟ ನಂದು ಸ್ಟಾರ್ಟ್. ಇನ್ಮೇಲೆ ತೋರಿಸ್ತೀನಿ ಆಟ ಆಡೋದು ಹೆಂಗೆ ಅಂತ. ಹೌದು ಸ್ವಾಮಿ, ಒಂಟಿ ಮನೇಲಿ ದೊಡ್ಡ ದೊಡ್ಡ ಮಂದಿ ಆಟಾಟ ಉದ್ದುದ್ದ ಮಲ್ಗವ್ರೆ. ಬದುಕವ್ರು ಅವರು, ನೋಡೋರು ನೀವು, ಊರೆಲ್ಲ ಕ್ಯಾಮ್ರಾ ಮಾಡಗವ್ರೆ. ಹೊರಗಡೆಯಿಂದ ಅರಮನೆ, ಒಳಗಡೆ ಬಂದರೆ ಸೆರೆಮನೆ. 98 ದಿನ ಜೀವಂತಾಗಿದ್ದರೆ ಅವರಿಗೆ ₹50,000. ಹೌದು ಸ್ವಾಮಿ, ಪ್ರೀತಿಲಿ ಡೌಟು, ದೋಸ್ತಿಲ್ ಫೈಟ್, ಇಂಥದ್ದು ಐತೆ 108. ನೆಮ್ಮದಿ ಅನ್ನೋದು ಹೊಂಟೋದ ಮ್ಯಾಲೆ ಲೈಫ್ಗೆ ಅರ್ಥ ಎಲ್ಲಿ ಉಂಟು?